ಹಲೋ ನಮಸ್ತೆ. ಈ ವಾರ ಅಂಥದ್ದು ಹೇಳುವಂಥದ್ದೇನು ಕಂಟೆಂಟ್ ಇರಲಿಲ್ಲಾಗಿತ್ತು. ಆದರೂ ಕೂಡ ಒಂದು ಈಸಿ ಮತ್ತು ಬ್ಯಾಚುಲರ್ ಲೈಫಲ್ಲಾಗಲಿ ಮತ್ತೊಂದು ಟೈಮ್ ಇಲ್ಲದೆ ಇರುವಂಥ ಲೈಫಲ್ಲಿ ನಾವೊಂದು ಬೇಗ ಒಂದು ಈಸಿ ರೆಸಿಪಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಈ ಎಗ್ ರೆಸಿಪಿಯಲ್ಲಿ ನಾನಿವತ್ತು ಈ ವಾರ ನಿಮ್ಮ ಜೊತೆ ಬಂದಿದ್ದೀನಿ. ವೀಕೆಂಡಲ್ಲಿ ಏನಂತ ಹೇಳಿದ್ರೆ ಒಂದು ಕುಕ್ಕರಲ್ಲಿ ನಾನು ಎಗ್ ಹಾಕ್ಕೊಂಡು ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು ವಿಸಿಲ್ ತೆಗೆದ್ರೆ ಸಾಕು, ಬೇಗ ಆಗಿಬಿಡ್ತದೆ. ಒಂದೇ ಒಂದು ವಿಸಿಲ್ ಸಾಕು. ನನಗೆ ಆನಿಯನ್ ಕಟ್ ಮಾಡಬೇಕಂದ್ರೆ ಅಂತೂ ತುಂಬ ಅಳು ಬಂದುಬಿಡ್ತದೆ, ತುಂಬ ಎಮೋಷ್ನಲ್ ಆಗಿ ಅಳು ಬರ್ತದೆ, ನಂಗೆ ತಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಥರ ಒಂದು ಹ್ಯಾಂಡ್ ಮಿಷಿನ್ನ ತಂದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಮಾಲ್ ಕಟ್ಟಾಗಿ ಬರ್ತದೆ. ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಟೊಮೆಟೊ, ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊರಿಯಂಡರ್ ಲೀವ್ಸ್ನ ಇದೆಲ್ಲ ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಈಗ ಸ್ಟಾರ್ಟ್ ಮಾಡಿರುವಂಥ ಯೂಟ್ಯೂಬ್ ಚಾನಲ್ ಇದು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಆಯಿಲ್ ಹಾಕಿಬಿಟ್ಟು ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಸ್ಟಾರ್ ಫ್ಲವರ್ ಥರ ಬರ್ತದಲ್ಲ, ಆ ಥರ ಒಂದು ಮಸಾಲ ಹಾಕ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನ ಆಯಿಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಫ್ರಿಜ್ಜಲ್ಲಿ ರೆಡಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂತ ಹೇಳಿದ್ರೆ ಟೈಮ್ ಇರಲ್ಲ ಲೈಫಲ್ಲಿ, ತುಂಬ ವೀಕೆಂಡ್ ತುಂಬ ಬ್ಯುಸಿ ಇರ್ತದೆ. ಕಟ್ ಮಾಡಿ ಇಟ್ಕೊಂಡಿರುವಂಥ ಗ್ರೀನ್ ಚಿಲ್ಲಿ ಮತ್ತು ನಾನು ಕರಿ ಲೀವ್ಸ್, ಕರಿಬೇವು ಸೊಪ್ಪನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಅಂತ ಹೇಳಿದ್ರೆ ನನಗೆ ತುಂಬ ಫೇವ್ರೇಟ್. ಎಲ್ಲ ಅಡುಗೆಯಲ್ಲೂ ನಾನು ಆದಷ್ಟು ಯೂಸ್ ಮಾಡ್ತೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕ್ಕೊಂಡು ನಂತರ ಖಾರದ ಹುಡಿ, ಅರಿಶಿಣ ಹುಡಿ, ಗರಂ ಮಸಾಲ, ಸಾಲ್ಟ್, ನಂತರ ಕೊರಿಯಾಂಡರ್ ಪೌಡರ್ ಇರ್ತದೆ ಅದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದ ನಂತರ ಎಗ್ ಬಾಯ್ಲ್ ಆಗಿರ್ತದಲ್ಲ ಅದನ್ನು ಸ್ವಲ್ಪ ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಮತ್ತು ಈ ಎಗ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಈ ಥರ ಯೆಲ್ಲೋ ಪೌಡರ್ ಮತ್ತು ಖಾರದ ಹುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ರೆಡಿಯಾಗಿರುವಂಥ ಮಸಾಲೆಗೆ ಈ ಥರ ಎಗ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊರಿಯಾಂಡರ್ ಲೀವ್ಸ್ನ ಹಾಕ್ಕೊಂಡ್ಬಿಟ್ರೆ ಆಯಿತು. ನಮ್ಮ ಈಸಿ ಬ್ಯಾಚುಲರ್ ಲೈಫಲ್ಲಾಗಲಿ ಬ್ಯುಸಿ ಸ್ಕೆಡ್ಯೂಲ್ ಇರುವಂಥ ಲೈಫಲ್ಲಿ ನಾವು ಈ ಥರ ಒಂದು ರೆಸಿಪಿ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿರ್ತದೆ. ತುಂಬ ಚೆನ್ನಾಗಿ ಬಂದಿತ್ತು. ಯಾರೆಲ್ಲ ನನ್ನ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ತುಂಬ ಚೆನ್ನಾಗಿತ್ತು ಈ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು. ರೈಸ್ ಜೊತೆ ಬಿಸಿ ರೈಸ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿತ್ತು. ಹಾಗೆ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ವೀಕಲ್ಲಿ. ಯಾರೆಲ್ಲ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಸಿಗ್ತೀನಿ ನಾನು ನಿಮ್ಮ ಸವಿತಾ. ಮಸ್ತ್ ವೀಕ್.